ಸರ್, ಶಿವಮೊಗ್ಗ ಸಾಕಷ್ಟು ಮುಖ್ಯಮಂತ್ರಿಗಳನ್ನ ನೋಡಿದೆ. ಬಂಗಾರಪ್ಪ ಅವರಿಗೆ ಸರಿಸಮನಾಗಿ ಮತ್ತೊಬ್ಬರನ್ನ ಯಾರನ್ನಾದ್ರೂ ತಂದು ಇಡಬಹುದಾ? ಶಿವಮೊಗ್ಗದ ಮುಖ್ಯಮಂತ್ರಿಗಳಲ್ಲಿ ನೋಡಿದ್ರೆ ಒಂದ್ ತಕ್ಕಡಿಯಲ್ಲಿ ತೂಗಬಹುದಾ ಇಬ್ಬರನ್ನ? ಸಾಧ್ಯನೇ ಇಲ್ಲ. ಇಡೀ ಕರ್ನಾಟಕ ರಾಜ್ಯಕ್ಕೆ ನಾದನ್ನು ಹೇಳೋದ್ ಬೇಡ, ಸಾಧ್ಯನೇ ಇಲ್ಲ. ನೀವು ತಾವು ಯೋಚನೆ ಮಾಡಿ, ಜನ ಯೋಚನೆ ಮಾಡಿ, ಯಾರೋ ತೂಗ್ಬೋದಲ್ಲಿ ಅಂತ. ನಾವ್ ಹೆಸರು ಯಾರ ಹೆಸರು ತಗೊಂಡು ನಾವು ಮಾತಾಡೋದ್ ಬೇಡ. ಆಗಿರೋ ಘಟನೆ ಆಗೋಗಿದೆ. ಬಂಗಾರಪ್ಪ ಸರಿಸಮನಾಗಿ ನಾವ್ ಯಾರನ್ನು ತೂಗಕ್ಕಾಗಲ್ಲ. ಸರ್, ಅವ್ರು ತಂದಂತಹ ಹಲವು ಕಾರ್ಯಕ್ರಮಗಳು, ಅಕ್ಷಯ, ಆಶ್ರಯ, ಆರಾಧನಾ, ಸಾಕಷ್ಟು ಕಾರ್ಯಕ್ರಮ, ಅದರಲ್ಲಿ ತುಂಬಾ ಅಚ್ಚುಮೆಚ್ಚು ನಿಮಗೆ ಮತ್ತೆ ಅಲ್ಲಿನ ಜನಕ್ಕೆ ನೀವು ಕಂಡಂತೆ ಯಾವ ಯೋಜನೆಯನ್ನ ನೀವು ಮೆನ್ಷನ್ ಮಾಡ್ಬೋದು ಸರ್? ಗ್ರಾಮೀಣ ಕೃಪಾಂಕ, ರೈತರಿಗೆ ಫ್ರೀ ವಿದ್ಯುತ್, ಇದು ಬಹಳ ಅಚ್ಚುಮೆಚ್ಚಿನ ಕಾರ್ಯಕ್ರಮಗಳು. ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿದೆ. ಇದು ವಿಶೇಷವಾಗಿ ಅವ್ರಿಗೆ ರೈತರು ಅಂದ್ರೆ ಬಂಗಾರಪ್ಪನವ್ರ ಪ್ರಾಣ. ಅವ್ರಿಗೆ ಯಾವಾಗ ಪುಕ್ಷಾಟಿ ವಿದ್ಯುತ್ ಶಕ್ತಿ ಕೊಟ್ಟರು ಇಡೀ ರಾಜ್ಯಕ್ಕೆ ಇವತ್ತು ಮರೆಯಲಾಗದಂತ ಒಂದು ಕಾರ್ಯಕ್ರಮ ಅದು. ಆಮೇಲೆ ಗ್ರಾಮೀಣ ಕೃಪಾಂಕದಲ್ಲಿ ಎಷ್ಟು ಹಳ್ಳಿಗಾಡು ಜನಕ್ಕೆ ಅನುಕೂಲ ಆಗಿದೆ, ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ. ಯಾಕೆ ಅಂದ್ರೆ ಗ್ರಾಮೀಣ ಕೃಪಾಂಕ ತರೋದಕ್ಕೆ ಕಾರಣ ಸಹ ಅವ್ರು ಎಷ್ಟೋ ಸರಿ ಬೇರೆಯವ್ರು ಬಂದು ಕೇಳಿದಾಗ ಹೇಳಿದಾರ. ನಮ್ಮ ಮಕ್ಕಳು, ಬಡವರು ರೈತರ ಮಕ್ಕಳನ್ನ ಒಳ್ಳೆ ಶಾಲೆಯಲ್ಲಿ ಓದ್ಸಕ್ಕಾಗಲ್ಲ, ದುಡ್ಡಿರೋರು ಅವ್ರಿವ್ರು ಒಳ್ಳೆ ಕಾನ್ವೆಂಟ್ ಅಲ್ಲಿ ಇಲ್ಲಿ ಓದಿಸ್ತಾರೆ, ಅವರ ಮಕ್ಕಳು ಮಾರ್ಕ್ಸ್ ಜಾಸ್ತಿ ತೆಗಿತಾರೆ, ನಮ್ಮ ಹಳ್ಳಿ ಕಾಡಿನ ಜನ ಮಕ್ಕಳು ಕಡಿಮೆ ತೆಗಿತಾರೆ ಅನ್ನೋ ಒಂದು ಕಾರಣಕ್ಕೆ ನಾಳೆ ದಿವಸ ನೌಕರಿ ವಿಚಾರ ಇರ್ಬೋದು, ಮತ್ತೊಂದು ಇರ್ಬೋದು, ಕಾಲೇಜಲ್ಲಿ ಸೀಟ್ ಸಿಗೋವಂತ ವಿಚಾರ ಇರ್ಬೋದು, ಅದಕ್ಕೋಸ್ಕರ ಗ್ರಾಮೀಣ ಕೃಪಾಂಕ ಅಂತ ಒಂದು ಎಷ್ಟೋ ಜನ ಹಳ್ಳಿ ಕಾಡಿನ ಜನಕ್ಕೆ ಅನುಕೂಲ ಆಗಿದೆ. ಅದರಿಂದ ಇವತ್ತು ಸಹ ಎಷ್ಟೋ ಜನ ಬಂಗಾರಪ್ಪನ ಫೋಟೋ ಮನೆಯಲ್ಲಿ ಹಾಕೊಂಡು ನೆನೀತಾರೆ. ಸರ್, ಹಿಂದುಳಿದ ನಾಯಕರ ಲೀಸ್ಟ್ ತೆಗೆದಾಗ ಅರಸು, ಬಂಗಾರಪ್ಪ, ಸಿದ್ದರಾಮಯ್ಯ ಅಂತ ಹೆಸರು ಬಂದ್ಬಿಡುತ್ತೆ. ಒಂದು ವೇಳೆ ಇದು ಸಾಧ್ಯನಾ ಅಸಾಧ್ಯನಾ ಅನ್ನುವಂಥದ್ದಲ್ಲ, ಯಾಕಂದ್ರೆ ಚರಿತ್ರೆ ಆಗೋಗ್ಬಿಟ್ಟಿದೆ. ಸಿದ್ದರಾಮಯ್ಯ ಮತ್ತು ಬಂಗಾರಪ್ಪ ಅವರು ಒಟ್ಟಿಗೆ ನಿಂತಿದ್ರೆ ಏನಾಗ್ತಿತ್ತು ಸರ್? ಒಂದು ಪಕ್ಷ ಕಟ್ಟಿದಿದ್ರೆ. ನೋಡಿ, ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬಡವ್ರ ಪರ ಕೆಲಸ ಕಾರ್ಯಗಳು ಮಾಡ್ಕೊಂಡ್ ಬಂದ್ರು, ಅವ್ರದೇ ಆದಂತ ಒಂದು ತೀರ್ಮಾನಗಳು ಮಾಡ್ಕೊಂಡ್ ಬಂದ್ರು. ಇವತ್ತು ಸಿದ್ದರಾಮಯ್ಯನವರು ಸಹ ಹಿಂದುಳಿದ ವರ್ಗದ ನಾಯಕರು, ಅವರು ಸಹ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ನಾವಿಬ್ಬರು ಒಟ್ಟಿಗೆ ಇದ್ರೆ ಅಂತ ಅದನ್ನ ಯಾವ ರೀತಿ ನಾವು ತೂಕ ಮಾಡ್ಬೇಕು ಅಂತ ಅದು ಅರ್ಥ ಆಗಲ್ಲ. ಯಾಕಂದ್ರೆ ಅವ್ರ ಕಾಲ ಇವ್ರ ಕಾಲ ಬಹಳ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಮೊದಲನೇ ಸರಿ ಮುಖ್ಯಮಂತ್ರಿಗಳಾದಾಗ ನಾವು ಬಂಗಾರಪ್ಪ ವಿಚಾರ ವೇದಿಕೆಯಿಂದ ಒಂದು ಕಾರ್ಯಕ್ರಮಕ್ಕೆ ಅವ್ರು ಆಹ್ವಾನ ಮಾಡಿದ್ವಿ. ಬಂದು ಅವರು ಭಾಷಣ ಮಾಡಿದ್ರು. ಹೇಳಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಬಂಗಾರಪ್ಪನವರು ದೊಡ್ಡ ನಾಯಕರು, ಅವರು ಏನಾದ್ರು ರಾಜಕಾರಣದಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಅಧಿಕಾರದಲ್ಲಿ ಬಹಳ ವರ್ಷ ಇರ್ತಾ ಇದ್ರು. ಅವ್ರ ಅಧಿಕಾರದಲ್ಲಿ ತುಂಬಾ ಕಡಿಮೆ ಇದ್ರು ಸಹ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಂತವ್ರು. ಸಿದ್ದರಾಮಯ್ಯನವರು ಸಹ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ, ಜನಕ್ಕೆ ಮುಟ್ಟುವಂತ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದೆ ಅಂದ್ರೆ ಎಲ್ಲ ಕಾರಣಕರ್ತರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಸರ್, ಪ್ರತಿ ಸಲ ಪಕ್ಷ ಕಟ್ಟುವಾಗ ಬಂಗಾರಪ್ಪ ಅವರ ನಿರೀಕ್ಷೆ ಮತ್ತು ಗುರಿ ಏನಿರ್ತಿತ್ತು ಸರ್ ನೀವು ನೋಡಿರೋ ಮಟ್ಟಿಗೆ? ಬಂಗಾರಪ್ಪರಿಗೆ ಪಕ್ಷ ಕಟ್ಟಬೇಕು ಅಂತ ಯಾಕೆ ಮನಸ್ಸು ಬರ್ತಾ ಇತ್ತು ಅಂದ್ರೆ, ಅವ್ರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಅವ್ರು ನಿಲ್ಲುವಂತ ಮನುಷ್ಯರಲ್ಲ. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಅವರು ಎದುರು ಬೀಳೋ ಅಂತದೆ. ಯಾರಾದ್ರೂ ಆಗಿರ್ಬೋದು. ಬಹಳಷ್ಟು ಸರಿ ತಾವು ನೋಡಿದ್ದೀರಾ, ಕರ್ನಾಟಕ ಜನ ನೋಡಿದ್ದಾರೆ, ನೀವು ನೋಡಿದಿರಾ, ನಾವು ನೋಡಿದೀವಿ. ಅವ್ರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಅವ್ರು ತಡೆಯೋದಿಲ್ಲ. ಅವರು ಏನಾದ್ರು ಬಡವ್ರ ಪರ, ರೈತರ ಪರ, ಅವ್ರ ಗುರಿ ಇದ್ದಿದೆ ಅಷ್ಟು, ಬಡವ್ರ ಪರ, ರೈತರ ಪರ. ಅವ್ರಿಗೆ ತೊಂದರೆ ಆದಾಗ ಅವರು ತೀರಿ ಕೂತ್ಕೊಂತ ಇದ್ರು. ಬಂಗಾರಪ್ಪ ಅವರ ಫೋಟೋನ ನಾನು ಕೆಲವು ಕಡೆ ರಿಪೋರ್ಟಿಂಗ್ ಹೋದಾಗ ಸರ್, ಉತ್ತರ ಕರ್ನಾಟಕದಲ್ಲಿ ಬಹುಪಾಲು ಕುರುಬ ಸಮಾಜದ ಮನೆಗಳಲ್ಲಿ, ದಲಿತರ ಮನೆಗಳಲ್ಲಿ, ಮುಸಲ್ಮಾನರ ಮನೆಗಳಲ್ಲೂ ಕೂಡ ಬಂಗಾರಪ್ಪ ಅವ್ರ ಫೋಟೋ ಹಾಕಿದ್ದಾರೆ. ಯಾವ ಕಾರಣ ಇರಬಹುದು ಅನ್ಸುತ್ತೆ? ತಾವು ಹೇಳಿ ಸತ್ಯ. ನನ್ನ ಆಫೀಸಲ್ಲೂ ಬಂಗಾರಪ್ಪರ ಫೋಟೋ ಇದೆ. ನಂತರ ನಿಮ್ಗೆ ಗೊತ್ತಿಲ್ಲ, ನನ್ನ ಆಫೀಸಲ್ಲೂ ಬಂಗಾರಪ್ಪರ ಫೋಟೋ ಇದೆ. ನನ್ನ ಆಫೀಸ್ಗೆ ಬಂದಂತ ಜನ ಎಷ್ಟೋ ಜನ ಹೂವ ತಂದು ಬಂಗಾರಪ್ಪನ ಫೋಟೋಗೆ ಹಾಕ್ಬಿಟ್ಟು ಹೋಗಿದ್ದಾರೆ. ನಮ್ಮ ಮಕ್ಕಳು ಕೇಳಿದ್ದಾರೆ, ಯಾಕೆ ಈ ತರ ಬಂದಿದ್ರಲ್ಲ ಅದು ಉತ್ತರ ಕರ್ನಾಟಕದ ಬಂದು. ಬಂಗಾರಪ್ಪನವರು ಅಂದ್ರೆ ದೇವ್ರ ಸಮಾನ. ಈಗ ನಾವು ಸಹ ಬಂಗಾರಪ್ಪನವ್ರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀವಿ. ನಮ್ಮ ತಂದೆ ಸ್ಥಾನ, ಹಿರಿಯರು. ಇವತ್ತು ನಮ್ಮ ತಂದೆ ತಾಯಿಗೆ ಏನ್ ಸ್ಥಾನ ಕೊಡ್ತೇವೆ ಆ ಸ್ಥಾನ ಕೊಟ್ಕೊಂಡ್ ಬಂದಿರೋದು ನಾವು. ಯಾಕೆಂದ್ರೆ ಅವರ ಗುಣ ಲಕ್ಷಣಗಳು ಆ ತರ ಇತ್ತು, ಅವರ ಪ್ರೀತಿ ವಿಶ್ವಾಸ ಆ ತರ ಇತ್ತು. ನಮ್ಮನ್ನೆಲ್ಲ ಆ ತರ ನೋಡ್ತಾ ಇದ್ರು ಬಂಗಾರಪ್ಪನವರು. ನೀವೇನ್ ಹೇಳಿದ್ರಿ, ಕುರುಬರ ಮನೆಯಲ್ಲಿ ಇರ್ಬೋದು, ಮುಸಲ್ಮಾನರ ಮನೆಯಲ್ಲಿ ಇರ್ಬೋದು, ಬಂಜಾರ ಮನೆಯಲ್ಲಿ, ಯಾಕೆ ಬಂಗಾರಪ್ಪನವ್ರ ಫೋಟೋ ಇರ್ತಾರೆ? ಆ ಸಮಾಜಗಳನ್ನೆಲ್ಲ ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ಆ ಸಮಾಜಗಳೆಲ್ಲ ಬಂಗಾರಪ್ಪನವ್ರು ಅಪ್ಪಿಕೊಂತಾ ಇದ್ರು. ಆ ಸಮಾಜದನ್ನೆಲ್ಲ ಗುರುತಿಸ್ತಾ ಇದ್ರು. ಕತ್ತಲಲ್ಲಿ ಇರತಕ್ಕಂಥವ್ರನ್ನ ಬೆಳಕಿಗೆ ತರುವಂತ ಪ್ರಯತ್ನ ಮಾಡ್ತಾ ಇದ್ರು ಬಂಗಾರಪ್ಪನವರು. ಆ ಒಂದು ಕಾರಣಕ್ಕೆ ಬಂಗಾರಪ್ಪನವ್ರನ್ನ ಎಲ್ಲರೂ ಪ್ರೀತಿ ಮಾಡ್ತಾರೆ. ಅದರಲ್ಲೇ ಬೇರೆ ವಿಶೇಷ ಏನಿಲ್ಲ. ಸರ್, ಇವತ್ತಿನ ರಾಜಕಾರಣದಲ್ಲಿ ಬಂಗಾರಪ್ಪ ಅವರು ಎಷ್ಟರ ಮಟ್ಟಿಗೆ ಅಗತ್ಯ ಇತ್ತು?
ಬಂಗಾರಪ್ಪನವರು ತಾವು ಒಳ್ಳೆ ಕ್ವಶನ್ ಕೇಳಿದ್ರಿ. ಎಷ್ಟು ಅಗತ್ಯ ಇತ್ತು ಬಂಗಾರಪ್ಪನವ್ರು ಹೇಳಿದ್ರು. ಈ ತರ ದಿನಗಳು ಕೊನೆ ದಿನಗಳು ನಾವು ಬಹಳ ಹತ್ತಿರದ ಹೋಗ್ತಾ ಇದ್ವಿ, ನಾವು ಮಾತಾಡ್ಕೊಂಡು ಕೂತ್ಕೊಂಡು, ನಾವು ಸ್ನೇಹಿತರೆಲ್ಲ ಅಭಿಮಾನಿಗಳು ಮಾತಾಡ್ಕೊಂಡು. ಬಂಗಾರಪ್ಪನವ್ರು ಹೇಳ್ತಾ ಇದ್ರು, ಇಂತಹ ಪರಿಸ್ಥಿತಿಯಲ್ಲಿ ರಾಜಕಾರಣ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ನಾವು ಒಂದೊತ್ತು ಉಪವಾಸ ಇರೋಣ, ಜನಕ್ಕೆ ಮೋಸ ಮಾಡಬಾರ್ದು, ತೊಂದರೆ ಮಾಡಬಾರ್ದು. ನಾವು ಜನಪ್ರತಿನಿಧಿಗಳಾದಾಗ ಜನರ ಕಾರ್ಯಕ್ರಮಗಳ ಕೆಲಸಗಳನ್ನ ನಾವು ಮಾಡ್ಕೊಡುವಂತ ರೀತಿಯಲ್ಲಿ ಇರ್ಬೇಕು. ನಾವು ಜನಕ್ಕೆ ಮೋಸ ಮಾಡಕ್ಕೆ ನಾವು ರಾಜಕಾರಣಕ್ಕೆ ಯಾಕೆ ಹೋಗ್ಬೇಕು? ನಮ್ ಕೈಲಾಗಿದ್ದು ಒಳ್ಳೇದ್ ಮಾಡ್ಬೇಕು. ಒಂದೊತ್ತು ಉಪವಾಸ ಇದ್ಬಿಡೋಣ, ಏನು ತೊಂದರೆ ಆಗಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಬರೀ ಶಿವಮೊಗ್ಗಕ್ಕಷ್ಟೇ ಅಲ್ಲ ಸರ್, ಶಿವಮೊಗ್ಗವನ್ನು ಸೇರಿಸಿ ಇಡೀ ನಾಡಿಗೆ ಬಂಗಾರಪ್ಪ ಅವರು ಏನ್ ಕೊಟ್ಟಿದ್ದಾರೆ ಅನ್ಸುತ್ತೆ ನಿಮ್ಗೆ? ಅಲ್ಲ, ಈಗ ತಾವ್ ಹೇಳಿದ್ರಿ ಅವ್ರು ಏನೇನ್ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇಡೀ ಶಿವಮೊಗ್ಗಗಲ್ಲ, ಅದು ಇಡೀ ರಾಜ್ಯಕ್ಕೆ ಕೊಟ್ಟಿರುವಂತದವ್ರು. ನಾನು ಏನ್ ಇವತ್ತು ಹೇಳಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಸಂಬಂಧಪಟ್ಟಿದ್ದಲ್ಲ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ. ಶಿವಮೊಗ್ಗ ಜಿಲ್ಲೆ ಯಾಕೆ ತಗೊಂಡಿದ್ರೆ, ಈಗ ಎಲೆಕ್ಷನ್ ಇರೋದ್ರಿಂದ ನಮ್ಮ ಬಸವರಾಜಪ್ಪರ ಮಗಳು ಅಲ್ಲಿ ಅಭ್ಯರ್ಥಿ ಆಗಿರೋದನ್ನ ಶಿವಮೊಗ್ಗ ಜಿಲ್ಲೆ ಕುರಿತು ಮಾತಾಡಿದ್ದೀವಿ. ಇಡೀ ರಾಜ್ಯಕ್ಕೆ ಅವ್ರು ಮಾಡಿದ್ದಾರೆ, ಇಡೀ ರಾಜ್ಯದ ಜನ ತಿಳ್ಕೊಂತಾರೆ, ಇಡೀ ರಾಜ್ಯ ಪೂರ್ತಿ ಅವ್ರ ಅಭಿಮಾನಿಗಳಿದ್ದಾರೆ. ಸರ್, ಬಂಗಾರಪ್ಪ ಅವರಿದ್ದಾಗಿನ ಶಿವಮೊಗ್ಗದ ರಾಜಕಾರಣಕ್ಕೂ ಇವತ್ತಿನ ಶಿವಮೊಗ್ಗದ ರಾಜಕಾರಣಕ್ಕೂ ವ್ಯತ್ಯಾಸ ಏನ್ ಸರ್? ಈಗ ಹಣದಲ್ಲಿ ರಾಜಕಾರಣ ನಡೀತಾ ಇದೆ, ಆವಾಗ ಪ್ರೀತಿ ವಿಶ್ವಾಸದಲ್ಲಿ ರಾಜಕಾರಣ ನಡೀತಾ ಇತ್ತು, ನಂಬಿಕೆ ರಾಜಕಾರಣ ನಡೀತಾ ಇತ್ತು. ಇವಾಗೆಲ್ಲ ಹಣದಲ್ಲಿ, ತಮ್ಗೆಲ್ಲ ಗೊತ್ತಿದೆ, ಈಗ ಹಣದಲ್ಲಿ ರಾಜಕಾರಣ ನಡೀತಾ ಇದೆ ಈಗ. ಆದ್ರೆ ಜನ ಬಂಗಾರಪ್ಪನವ್ರು ಮರ್ತಿಲ್ಲ. ಏನೇ ಹಣ, ಯಾರೇ ಏನೇ ಖರ್ಚು ಮಾಡಿದ್ರು ಗೀತಕ್ಕ ಅವ್ರನ್ನ ಗೆಲ್ಸೋ ಮುಖಾಂತರ, ಬಂಗಾರಪ್ಪನವ್ರ ಸೋಲ್ನ ಗೀತಕ್ಕ ಅವ್ರ ಮುಖಾಂತರ ಗೆಲ್ಲಿಸಿ ಆನಂದ ಪಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಸರ್, ಎದುರಾಳಿಯ ಮಾತಿನ ಅಬ್ಬರ ಜೋರಾಗಿದೆ, ಆದ್ರೆ ಗೀತಕ್ಕ ಮೌನವಾಗಿದ್ದಾರೆ ಯಾಕೆ? ಮಾತು ಬೆಳ್ಳಿ, ಮೌನ ಬಂಗಾರ. ಬಂಗಾರಪ್ಪನ ಮಗಳು ತೂಕವಾಗಿದ್ದಾರೆ. ಅವರು ರಾಜಕಾರಣ ಮಾಡ್ಬೇಕು ಅಂತ ಬಂದಿರೋದು ಬಡವರ ಪರ, ಹಿಂದುಳಿದವ್ರ ಪರ, ರೈತರ ಪರ, ರಿಯಲ್ ಎಸ್ಟೇಟ್ನವ್ರ ಪರ ಅಲ್ಲ. ಹಣಕ್ಕೆ ರಾಜಕೀಯ ಮಾಡಕ್ ಬಂದಿಲ್ಲ ಅವರು. ಅವರು ಬಂದಿರೋದೇ ಒಂದು ಸೇವಾ ಮನೋಭಾವ ಇಟ್ಕೊಂಡು. ಅವರು ಮಾತು ಕಡಿಮೆ, ಕೆಲಸ ಜಾಸ್ತಿ. ಮುಂದಿನ ದಿನಗಳಲ್ಲಿ ಅವಕಾಶ ಕೊಟ್ಟು ನೋಡಿದಾಗ ತಮಗ ಗೊತ್ತಾಗತ್ತೆ ಗೀತಕ್ಕ ಯಾಕೆ ಮೌನವಾಗಿದ್ರು ಅಂತ. ಮೌನವಾಗಿರೋದಲ್ಲ, ಗೀತಕ್ಕನ್ಗೆ ಮಾತು ಕಡಿಮೆ ಅಂತಲ್ಲ, ಗೀತಕ್ಕನ ಮನಸ್ಸಲ್ಲಿರೋದು ಹೆಣ್ಮಕ್ಳ ಬಗ್ಗೆ ಬಹಳ ಕಾಳಜಿ. ಯಾಕೆಂದ್ರೆ ಹೆಣ್ಮಕ್ಳು ಮುಂದೆ ಬರಬೇಕು, ಹೆಣ್ಮಕ್ಳು ನಾಳೆ ದಿವಸ ವಿದ್ಯಾವಂತರಾಗಬೇಕು. ಹೆಣ್ಮಕ್ಳು ಯಾವ ಮನೆಯಲ್ಲಿ ಒಂದು ತಾಯಿ ಸ್ಥಾನದಲ್ಲಿ ಇರ್ತಾರೆ, ಯಾವ ತಾಯಿ ಚೆನ್ನಾಗಿರ್ತಾರೆ, ಆ ಕುಟುಂಬ, ಆ ಹೆಣ್ಣು ಮಗಳು ಆ ಕುಟುಂಬ ಚೆನ್ನಾಗಿರುತ್ತೆ. ನೀವು ಹೇಳ್ಬೋದು ಗೀತಕ್ಕನ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಮೊದ್ಲೇ ದೊಡ್ಡ ಮನೆ ಕುಟುಂಬ, ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಲ್ಲ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಲ್ಲ, ಆ ತರ ಕುಟುಂಬ ಅವರು. ನಾವೇ ಎಷ್ಟೋ ಸರಿ ಏನಾದ್ರು ವಿಚಾರ ಮಾತಾಡೋಕೆ ಸುಮ್ನೆ ರೀ ಅಪ್ಪ ಅದೆಲ್ಲ ಮಾತಾಡ್ಬೇಡಿ ಅಂತ. ಯಾಕಂದ್ರೆ ನಾವು ನೋಡಿದ್ದೀವಿ ಅವ್ರು ಏನು ಅಂತ. ಗೀತಕ್ಕನ್ನು ತುಂಬಾ ಹತ್ತಿರದಿಂದ ನೋಡಿದ್ವಿ. ವಿಶೇಷವಾಗಿ ದೊಡ್ಡ ಮನೆ ಕುಟುಂಬ ಅಲ್ವಾ ಅವರು. ಯಾವ್ದನ್ನು ತೋರ್ಸ್ಕೊಳಲ್ಲ ಅವರು, ಯಾವ್ದನ್ನು ಹೇಳ್ಕೊಳಲ್ಲ ಅವರು. ಒಂದು ಎಕ್ಸಾಂಪಲ್ ತಗೋಬೇಕಾದ್ರೆ ಇವತ್ತು ಶಕ್ತಿಧಾಮನ ಯಾವ ರೀತಿ ನಡ್ಸ್ಕೊಂಡ್ ಬರ್ತಾ ಇದಾರೆ ಅಂದ್ರೆ, ತಾವು ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಮಾತಾಡಲ್ಲ ಏನು ಅವ್ರ ಮನಸ್ಸಲ್ಲಿದೆ. ನೀವು ಬಹಳ ಉದಾಹರಣೆಗಳಿದ್ದೇವೆ, ಮಾತಾಡದೆ ಅವ್ರು ಏನೇನ್ ಕೆಲಸ ಮಾಡಿದ್ದಾರೆ ಅಂತ. ಇವತ್ತು ರಾಜಕಾರಣ ಮಾಡ್ತಾರೆ ಅವರು. ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿಗೆ ಏನ್ ಬೇಕು, ಏನು ಬಂಗಾರಪ್ಪನವ್ರು ಬಂದ್ರು ದಾರಿ, ಅದೇ ದಾರಿಯಲ್ಲಿ ಹೋಗುವಂತ ವಿಶ್ವಾಸ ನಮಗಿದೆ. ಅವರು ಹೋಗ್ತಾರೆ. ಈ ಶಿವಮೊಗ್ಗ ಜಿಲ್ಲೆಯ ಜನಗಳ ಸೇವೆಯನ್ನ ಮಾಡ್ತಾರೆ ಅವರು. ಸರ್, ಮಾಜಿ ಮುಖ್ಯಮಂತ್ರಿಯ ಮಗ ಅಭ್ಯರ್ಥಿ ಆಗಿದ್ದಾರೆ, ಅವ್ರ ಎದುರಲ್ಲಿ ಗೀತಕ್ಕ ಏನ್ ಮಾಡೋಕ್ ಸಾಧ್ಯ? 15-20 ವರ್ಷಗಳಿಂದ ಆಚೆ ಬಂದಿರ್ತಕ್ಕಂಥ ತಾವ್ ಹೇಳ್ತಾ ಇರುವಂತದ್ದು. ಗೀತಕ್ಕ 45 ವರ್ಷಗಳಿಂದ ಬಂಗಾರಪ್ಪನವ್ರ ಮಗಳು, ಮುಖ್ಯಮಂತ್ರಿ ಮಗಳು, 45 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿರುವಂತವ್ರು. ಅವ್ರನ್ನ ಅಷ್ಟು ಹಗುರವಾಗಿ ತಗೊಂಬಿಡಿ. ನನ್ನ ಎದುರಾಳಿ ಸ್ನೇಹಿತರಿಗೆ ಹೇಳ್ತೀನಿ, ಅಷ್ಟು ಹಗುರವಾಗಿ ತಗೊಂಬಿಡಿ. ಬಂಗಾರಪ್ಪನ ಮಗಳಿಗೆ ಶಿವಮೊಗ್ಗ ಜಿಲ್ಲೆ ಎಲ್ಲ ರಕ್ಷಣೆ ಇದೆ, ಎಲ್ಲ ಶಿವಮೊಗ್ಗ ನಾಗರಿಕರ ರಕ್ಷಣೆ ಇದೆ, ಬಂಗಾರಪ್ಪರ ಅಭಿಮಾನಿಗಳ ಒಂದು ಶ್ರೀರಕ್ಷೆ ಇದೆ, ಬಂಗಾರಪ್ಪನವರ ಆಶೀರ್ವಾದ, ವಿಶೇಷವಾಗಿ ಬಂಗಾರಪ್ಪನವರ ಆಶೀರ್ವಾದ ಇದೆ. ನೀವು ದಯವಿಟ್ಟು ಎದುರಾಳಿ ಸ್ನೇಹಿತರು ಹಗುರವಾಗಿ ತಗೊಂಬೇಡಿ, ಮಾತಾಡ್ತಾ ಇಲ್ಲ ಅಂತ. ಬಹಳಷ್ಟು ವಿಚಾರಗಳು ಗೀತಕ್ಕ ತಿಳ್ಕೊಂಡಿದ್ದಾರೆ. ಬಹಳಷ್ಟು ಜಿಲ್ಲೆಯ ಸಮಸ್ಯೆಗಳನ್ನ ಏನು ಮಾಡ್ಬೇಕಂತ ಯೋಚನೆ ಮಾಡಿದ್ದಾರೆ. ಮುಂದಿನ ದಿನಗಳನ್ನ ಮಾಡಿ ತೋರಿಸ್ತಾರೆ. ಸರ್, ಈ ಹಿಂದೆನೂ ಕೂಡ ಗೀತಕ್ಕ ಸ್ಪರ್ಧೆ ಮಾಡಿದ್ರು, ಈಗ ಮತ್ತೆ ಸ್ಪರ್ಧೆ ಮಾಡಿದ್ದಾರೆ. ಏನೆಲ್ಲ ಶಕ್ತಿ ಹೆಚ್ಚಾಗಿದೆ ಅನ್ಸುತ್ತೆ ಸರ್? ಈಗ ಸ್ಪರ್ಧೆ ಮಾಡಿದ್ರು ಅವ್ರು, 10 ವರ್ಷಗಳಿಂದ ಸ್ಪರ್ಧೆ ಮಾಡಿದ್ರು ಅವರು. ಸಮಯ ಕಡಿಮೆ ಇತ್ತು, ಕಾರಣ ನಾವು ಸೋಲೊಪ್ಕೊಂಡ್ವಿ. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ಅನುಭವ ಆಗಿದೆ. ಆ ಒಂದು ಏನ್ ಮಾಡಬೇಕು, ಯಾವ ತರ ಮಾಡಬೇಕು, ಜನಗಳ ಹತ್ರ ನಾವ್ ಹೆಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು, ಜನಗಳ ಸಮಸ್ಯೆ. ಯಾಕೆ ಅಕ್ಕನ್ಗೂ ಬಹಳಷ್ಟು ಅನುಭವ ಆಗಿದೆ. ಯಾವತ್ತು ಗೀತಕ್ಕ ಶಿವಣ್ಣವರು ಬಂದಿದ್ರು ಆವತ್ತಿಲ್ಲ ಅಂತಲ್ಲ, ಆದ್ರೆ ಇವತ್ತು ಶಿವ ಪಾರ್ವತಿ ಅಲ್ಲೇ ನೆಲೆ ಊರಿದ್ದಾರೆ. ಅದು ಕೈಲಾಸ ಆಗಿದೆ. ಮುಂದಿನ ದಿನಗಳಲ್ಲಿ ಕೈಲಾಸ ಅದು
ಶಿವಪಾರ್ವತಿ ಅಲ್ಲೇ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೈಲಾಸ, ಶಿವಮೊಗ್ಗ ಜಿಲ್ಲೆ ಕೈಲಾಸ ಅದು. ಮುಂದಿನ ದಿನಗಳಲ್ಲಿ ನೋಡಿ ಯಾವ ರೀತಿ ಅವರು ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನ ತಾವೆಲ್ಲ ಕಾದು ನೋಡ್ಬೇಕಾಗತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗಿದ್ರೆ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾರೆ. ಎಲ್ಲ ಒಂದು ನಿಮ್ಮಲ್ಲಿ ಅವರೊಬ್ಬರಾಗಿರ್ತಾರೆ. ಶಿವರಾಜ್ ಕುಮಾರ್ ಅವರು ಯಾವ ರೀತಿ ವ್ಯಕ್ತಿ ಅಂದ್ರೆ, ಯಾವ ರೀತಿ ಪ್ರೀತಿ ಮಾಡ್ತಾರೆ ಅಂದ್ರೆ, ನಾನು ಹತ್ತಿರದಿಂದ ನೋಡಿದೀನಿ. ಯಾಕೆ ಅವ್ರು ಜನ ಇಷ್ಟಪಡ್ತಾರೆ ಅಂತಾರೆ. ಆದ್ರೆ ಗೀತಕ್ಕ ಶಿವಮೊಗ್ಗ ಜಿಲ್ಲೆ ಹೆಣ್ಮಗಳು. ಶಿವಮೊಗ್ಗ ಗೀತಕ್ಕನ್ಗೆ ತವರು ಮನೆ. ಬಂಗಾರಪ್ಪವ್ರ ಅಳಿಯ ಶಿವರಾಜ್ ಕುಮಾರ್, ಆದ್ರೆ ಕನ್ನಡಿಗರ ಮಗ ಶಿವರಾಜ್ ಕುಮಾರ್. ಕನ್ನಡಿಗರ ಮಗ ಶಿವರಾಜ್ ಕುಮಾರ್. ಬಂಗಾರಪ್ಪವ್ರ ಅಳಿಯ ಆಗಿರ್ಬೋದು, ಆದ್ರೆ ಇಡೀ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಮಗ ಶಿವರಾಜ್ ಕುಮಾರ್. ಶಿವಪಾರ್ವತಿ ಇಬ್ಬರು ಇಲ್ಲೇ ಶಿವಮೊಗ್ಗದಲ್ಲಿ ಇದ್ದಾರೆ. ಇವತ್ತು ಅದನ್ನ ಕೈಲಾಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದು ಕೈಲಾಸ ಆಗುತ್ತೆ. ಸರ್, ಶಿವಮೊಗ್ಗದಲ್ಲಿ ಬಂಗಾರಪ್ಪ ಅವರು ಇದ್ದಾಗಿನ ರಾಜಕಾರಣ ಹೇಗಿತ್ತು, ಈಗ ಯಡಿಯೂರಪ್ಪ ಅವರು ಇರುವಂತಹ ರಾಜಕಾರಣ ಹೇಗಿದೆ, ವ್ಯತ್ಯಾಸ ಏನ್ ಸರ್? ಅಕ್ಷರ ಆರಾಧನ ಬಹಳಷ್ಟು ಕಾರ್ಯಕ್ರಮ. ಉದಾಹರಣೆ, ಬಡವರಿಗೆ ಗ್ರಾಮೀಣ ಕೃಪಾಂಕ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ, ಬಡ ಮಕ್ಕಳಿಗೆ, ಹಳ್ಳಿಗಾಡು ಜನಕ್ಕೆ ಒಳ್ಳೇದಾಗ್ಲಿ ಅಂತ, ವಿದ್ಯಾಭ್ಯಾಸಕ್ಕೆ ಒಳ್ಳೇದಾಗ್ಲಿ ಅಂತ ಗ್ರಾಮೀಣ ಕೃಪಾಂಕ ಮಾಡಿ. ಈಗಿನ ಕಾಲದಲ್ಲಿ ಸ್ವಂತ ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡು ಹಣ ಮಾಡ್ಕೊಂಡಿದ್ದಾರೆ. ಇದು ವ್ಯತ್ಯಾಸ. ಬಡ ದೇವರಿಗೆ, ದೇವಸ್ಥಾನಗಳಿಗೆ, ಗುಡಿಗಳಿಗೆ, ಬಡ ದೇವರಿಗೆ ಒಂದು ಪೂಜೆ ಆಗ್ಲಿ, ಅವರಲ್ಲಿ ಒಂದು ಇದಾಗ್ಲಿ, ಒಳ್ಳೇದಾಗ್ಲಿ ಅಂತ ಆರಾಧನಾ ತಗೊಂಡು. ಆದ್ರೆ ಈಗಿನ ಶ್ರೀಮಂತರ ಮಠಗಳಿಗೆ ಹಣವನ್ನು ಕೊಟ್ರು. ಬಂಗಾರಪ್ಪನವ್ರಿಗೂ ಇವ್ರಿಗೆ ಅಷ್ಟೇ ವ್ಯತ್ಯಾಸ. ಬಂಗಾರಪ್ಪನವರು ರೈತರಿಗೆ ಪುಕ್ಷಾಟ ವಿದ್ಯುತ್ ಕೊಟ್ರು. ಯಾಕೆ ಕೊಟ್ರು? ರೈತರ ಕಷ್ಟವನ್ನು ನೋಡಿ ಅವ್ರಿಗೆ ಬಗೆಹರಿಲಿ, ಅವ್ರಿಗೆ ಒಳ್ಳೇದಾಗ್ಲಿ ಒಂದು ಉದ್ದೇಶದಿಂದ ರೈತರ ಪರ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಆದ್ರೆ ಈಗಿನವರು ಹಾವೇರಿಯಲ್ಲಿ ಗೋಲಿಬಾರ ಮಾಡಿ. ಆವತ್ತಿಗೂ ಇವತ್ತಿಗೂ ವ್ಯತ್ಯಾಸ. ಬಂಗಾರಪ್ಪನವರು ಬಡವ್ರಿಗೋಸ್ಕರ ಆಶ್ರಯ ಕಾರ್ಯಕ್ರಮ ತಗೊಂಡ್ಬಂದ್ರು. ಆಶ್ರಯ ಕಾರ್ಯಕ್ರಮ ತಗೊಂಡು ಬಡವ್ರಿಗೆಲ್ಲ ಒಂದು ಸೋರಿ ಇರ್ಲಿ ಅಂತ. ಇವತ್ತು ಬಡವರು ಬೆಚ್ಚಗೆ ಇದ್ದಾರೆ, ಮಲಗಿದ್ದಾರೆ ಅಂದ್ರೆ ಅದು ಬಂಗಾರಪ್ಪನವ್ರ ಕಾರಣ. ನಾನು ಮತ್ತೊಮ್ಮೆ ಕಳಕಳಿಯಿಂದ ಬಂಗಾರಪ್ಪನ ಅಭಿಮಾನಿಗಳು, ಬಂಗಾರಪ್ಪನ ಅನುಯಾಯಿಗಳು, ಬಂಗಾರಪ್ಪನ ಕಾರ್ಯಕ್ರಮಗಳಿಂದ ಯಾರು ಒಳ್ಳೇದಾಗಿದೆ ಶಿವಮೊಗ್ಗ ಜಿಲ್ಲೆ ಎಲ್ಲ ಮತದಾರರಲ್ಲಿ ಕೈ ಮುಗಿದು ನಾನು ಕೇಳ್ಕೊಳ್ಳೋದಿಷ್ಟೇ. ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು. ಅವರು ಗೆಲ್ಲೋದಕ್ಕೆ ಏನ್ ಮಾಡಬೇಕು? ಯಾರು ಉತ್ಸಾಹನ ಕೇಳ್ಕೊಂಬೇಡಿ. ಇದು ಒಂದು ನಮ್ಗೆ ಕೊನೆಯ ಅವಕಾಶ, ಅಗ್ನಿ ಪರೀಕ್ಷೆ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಗೀತಕ್ಕನ್ನು ಗೆಲ್ಲಿಸೋ ಮುಖಾಂತರ ಬಂಗಾರಪ್ಪನ ಶಾಂತಿ ಸಿಗ್ಲಿ ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ.